ಮಲೆನಾಡು ಭಾಗದಲ್ಲೂ ಕೂಡ ಮಳೆಯ ಅಬ್ಬರ ಸಿಕ್ಕಾಪಟ್ಟೆ ಜೋರಾಗಿದೆ. ಇದರಿಂದ ಕೊಡಗಿನ ಚಿಕ್ಲಿ ಹೊಳೆ ಜಲಾಶಯ ತುಂಬಿ ಉಕ್ಕಿ ಹರಿತಾ ಇದೆ. ನಯಾಗರ ಜಲಪಾತದ ರೀತಿಯ ಒಂದು ಜಲಪಾತ ಸೃಷ್ಟಿಯಾಗಿದೆ. ಇದನ್ನು ನೋಡೋದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಸೋಮವಾರಪೇಟೆ ರಂಗಸಮುದ್ರದಲ್ಲಿರ್ತಕ್ಕಂಥ ಚಿಕ್ಲಿ ಡ್ಯಾಮ್ ಇದು. ಅದು ತುಂಬಿ ಉಕ್ಕಿ ಹರಿತಾ ಇರೋದ್ರಿಂದ ನಯಾಗರ ರೀತಿಯ ವೃತ್ತಾಕಾರದ ಜಲಪಾತ ಸೃಷ್ಟಿಯಾಗಿದೆ. ನೋಡೋದಕ್ಕೆ ಅತ್ಯಂತ ನಯನ ಮನೋಹರವಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯಾಗ್ತಿರೋದ್ರಿಂದ ಚಿಕ್ಲಿ ಹೊಳೆ ಜಲಾಶಯ ಈಗ ಭರ್ತಿಯಾಗಿದೆ. ಇದು ಕುಶಾಲನಗರ ತಾಲೂಕಿನ ರಂಗಸಮುದ್ರ ಗ್ರಾಮದಲ್ಲಿರುವಂಥ ಚಿಕ್ಲಿ ಹೊಳೆ ಜಲಾಶಯ. ಇದರ ಸಾಮರ್ಥ್ಯ ಇರುವಂಥದ್ದು 0.180 TMC ನೀರಿನ ಸಂಗ್ರಹ ಸಾಮರ್ಥ್ಯ, ಅಂದರೆ ಅತ್ಯಂತ ಸಣ್ಣ ಜಲಾಶಯ. ಇದರ ವಿಶೇಷತೆ ಏನೆಂದರೆ ಎಲ್ಲ ಜಲಾಶಯಗಳಲ್ಲಿ ನೀರು ಭರ್ತಿಯಾದಾಗ ನದಿಗೆ ನೀರು ಬಿಡಲಾಗುತ್ತೆ, ಆದರೆ ಇಲ್ಲಿ ನೀರು ಭರ್ತಿಯಾದಾಗ ತಾನಾಗೆ ನದಿಗೆ ಹರಿದು ಹೋಗುತ್ತೆ. ಅದು ನೋಡಲಿಕ್ಕೆ ಕೂಡ ತುಂಬ ಸೊಗಸಾಗಿರುತ್ತೆ. ಅದರಿಂದ ಹೆಚ್ಚಿನ ಪ್ರವಾಸಿಗರು ಇದನ್ನು ನೋಡಲಿಕ್ಕಾಗಿ ಬರ್ತಾರೆ. ಅಂದರೆ ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ನೀರು ಭರ್ತಿಯಾಗುತ್ತೆ, ಭರ್ತಿಯಾದಾಗ ತಾನಾಗೆ ನೀರು ಹರಿದು ಹೋಗುವಂಥದ್ದು. ಇದು ಏನು ಒಂದು ದೃಶ್ಯ ಇಲ್ಲಿ ಇದಾಗುತ್ತೆ. ಅಂದರೆ ನಯಾಗರ ಫಾಲ್ಸನ್ನು ಹೋಲಿಕೆ ಮಾಡುವಂಥ ಇದೆ ಅಂತೇಳಿ ಇಲ್ಲಿ ನೋಡುವಂಥ ಪ್ರವಾಸಿಗರು ಹೇಳ್ತಾರೆ. ಅಷ್ಟು ಸೊಗಸಾಗಿ ಕಾಣುತ್ತೆ. ಈ ನದಿ ಭರ್ತಿಯಾಗಿ ಹೋಗುವಂಥ ನೀರು ಕಾವೇರಿ ನದಿಗೆ ಹೋಗಿ ಸೇರುತ್ತೆ. ಅಂದರೆ ಈ ಜಲಾಶಯ ಏನಿದೆ ಇದು ಕೃಷಿ ಉದ್ದೇಶಕ್ಕಾಗಿ ನಿರ್ಮಾಣ ಮಾಡಿರುವಂಥ ಜಲಾಶಯ. ಬೇಸಿಗೆಯಲ್ಲಿ ಕೃಷಿಗೆ ಇದರಿಂದ ನೀರು ಪೂರೈಕೆ ಆಗುತ್ತೆ. ಈಗ ಮಳೆಗಾಲದಲ್ಲಿ ಹೆಚ್ಚು ನೀರೇನು ಬರುತ್ತೆ, ಈ ನೀರು ಹೋಗಿ ಕಾವೇರಿ ನದಿಗೆ ಸೇರುತ್ತೆ. ಒಟ್ಟಾರೆ ಈಗ ಸಾಕಷ್ಟು ಪ್ರವಾಸಿಗರು ಇದನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ರಜಾ ದಿನಗಳಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾರೆ. ಒಟ್ಟಾರೆ ಹೇಳಬೇಕಂತ ಹೇಳಿದ್ರೆ ಮಳೆಗಾಲದಲ್ಲಿ ಈ ಚಿಕ್ಲಿ ಹೊಳೆ ಜಲಾಶಯ ಒಂದು ಪ್ರಮುಖ ಪ್ರವಾಸಿ ತಾಣವಾಗಿ ಮಾರ್ಪಾಡಾಗಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿ ಆದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.